ಬೇರೊಬ್ಬ ಹುಡುಗಿಯ ಜೊತೆ ಲವಿ ಡವಿ ಶವವಾಗಿರುವಂತಹ ಗರ್ಭಿಣಿ ಪ್ರೀತಿಸಿ ಮದುವೆಯಾದ 4 ತಿಂಗಳಿಗೆ ಪತ್ನಿ ನಿಗೂಢ ಸಾವು. ಬೇರೆಯೊಬ್ಬಳ ಜೊತೆ ಪತಿ ಲವಿ ಡವಿ ಶವವಾದ ಗೃಹಿಣಿ ಪ್ರೀತಿಸಿ ಮದುವೆಯಾದ 4 ತಿಂಗಳಿಗೆ ಪತ್ನಿ ನಿಗೂಢ ಸಾವು. 4 ವರ್ಷಗಳ ಪ್ರೀತಿ, 4 ತಿಂಗಳ ಹಿಂದೆ ಮದುವೆ. ಶಿರಾಪಟ್ಟಣದ ಬಾಡಿಗೆ ಮನೆ ಹೊಂದಿಕೊಂಡಿರುವಂತಹ ಅವರು ಮದುವೆ ಆರಂಭದ 1 ತಿಂಗಳಲ್ಲಿ ಎಲ್ಲಾ ಸರಿ ಇತ್ತು. ಆದರೆ ಮತ್ತೊಬ್ಬ ಯುವತಿಯ ಜೊತೆ ಪತಿರಾಯನ ಸಲುಗೆ ಸರಸ ಶುರುವಾಗಿತ್ತು. ಇದೇ ವಿಚಾರವಾಗಿ ನವದಂಪತಿ ನಡುವೆ ಸಂಬಂಧಗಳು ಅಲ್ಲಿ ಬಿರುಕು ಹೊಂದಿತ್ತು. ಪತಿ ಪತ್ನಿ ನಡುವೆ ಜಗಳ, ಪತ್ನಿ ಮೇಲೆ ಪತಿ ಹಲ್ಲೆ ಮಾಡಿದ್ದು ಇಂದು ನೇಣಿಗೆ ಶರಣಾಗಿರುವಂತಹ ಸ್ಥಿತಿಯಲ್ಲಿ ಗೃಹಿಣಿ ಪತ್ತೆಯಾಗಿದ್ದ. ಶಿರಾದ ಬುಕ್ಕಾಪಟ್ಟಣದ ಪತಿ ಮನೆಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ. ಇದು ಆತ್ಮಹತ್ಯೆಯಲ್ಲ, ಕೊಲೆ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಮೃತ ಮಹಿಳೆ ಪೃಥ್ವಿರಾಣಿ ಮಾರುತಿ ವಿರುದ್ಧ ಆರೋಪ ಕೇಳಿಬಂದಿದ್ದು, ಸಂಪೂರ್ಣ ತನಿಖೆಗೆ ಒತ್ತಾಯಿಸಿ ಪೃಥ್ವಿರಾಣಿ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆರೋಪಿ ಸ್ಥಾನದಲ್ಲಿರುವಂತಹ ಮಾರುತಿ ನಾಯ್ಕ ಬಂಧನ ಮಾಡಿ ವಿಚಾರಣೆ ಮಾಡಲಾಗ್ತಾ ಇದೆ. ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ತುಮಕೂರು. ಏನಿವತ್ತು ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ನಮ್ಮ ದಲಿತ ಸಮುದಾಯದ ಮಾದಿಗ ಸಮಾಜದ ಒಂದು ಹೆಣ್ಣುಮಗುನ 4 ತಿಂಗಳ ಹಿಂದೆ ಇದೇ ಶಿರಾ ತಾಲೂಕು ಕಿಲಾರದಳ್ಳಿ ಗ್ರಾಮದ ಲಂಬಾಣಿ ಸಮುದಾಯದ ಯುವಕ ಮಾರುತಿ ನಾಯಕ್ ಅನ್ನೋನು ಪ್ರೀತಿಸಿ ಲವ್ ಮಾಡಿ ಮದುವೆ ಆಗಿರ್ತಾನೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅವ್ರ ತಂದೆ ತಾಯಿ ಕುಟುಂಬಸ್ಥರನ್ನ ವಿಚಾರಿಸಿದಾಗ ನಮ್ಮ ಗಮನಕ್ಕೆ ಬಂದಿದೆ. ಏನು 4 ತಿಂಗಳಿಂದ ಶಿರಾ ನಗರದ ಜ್ಯೋತಿ ನಗರದಲ್ಲಿ ಒಂದು ವಾಸವಾಗಿದ್ರು. ಅವರು ವಾಸವಾಗಿದ್ದಂತ ಈ ಮಧ್ಯದಲ್ಲಿ ವೇದ ಅನ್ನೋ ಹುಡುಗಿ ಜೊತೆಗೆ ಇನ್ನೊಂದು ಅಫೆನ್ಸ್ ಅನ್ನ ಇಟ್ಕೊಂಡು ಇವರು ಮಾತಿನ ಚಕಮಕಿನಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ದಿನನಿತ್ಯ ಇದೇ ತರ ಆಗ್ತಾ ಇತ್ತು. ಮೊನ್ನೆ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಿ ಆ ಹುಡುಗಿ ರಿಟರ್ನ್ ಬಂದಾಗ ಅವತ್ತಿನ ದಿನ ಬೆಳಿಗ್ಗೆ ವಿಡಿಯೋ ಕಾಲಲ್ಲಿ ವೇದ ಅನ್ನೋ ಹುಡುಗಿ ಜೊತೆನಲ್ಲಿ ಮಾತಾಡ್ಬೇಕಾದ್ರೆ ಈ ಹುಡುಗಿ ಪೃಥ್ವಿರಾಜ್ ಅನ್ನೋ ಹುಡುಗಿ ಅವನ ಹೆಂಡತಿ ನೋಡ್ಬಿಟ್ಟು ಅವ್ರಿಗೂ ಸ್ವಲ್ಪ ಗಲಾಟೆ ಆಗಿದೆ. ಗಲಾಟೆ ಆದ ನಂತರ ಮುಂದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ. ಅವರು ಕುಟುಂಬಸ್ಥರು ಹೇಳೋ ಲೆಕ್ಕಾಚಾರದಲ್ಲಿ ನೋಡಿದ್ರೆ ವೇದ ಮತ್ತೆ ಸುಬ್ಬು, ಅಮೃತ, ಭೂಮೇಶ್ ಅನ್ನಕ್ಕಂಥವ್ರು ಇವರೆಲ್ಲರೂ ಕೂಡ ಪದೇ ನನ್ನ ಮಗಳಿಗೆ ಕಿರುಕುಳ ಹಿಂಸೆಯನ್ನ ಕೊಡ್ತಾ ಇದ್ರು ಅಂತ ಹೇಳಿ ಅವ್ರ ಕುಟುಂಬಸ್ಥರಿಂದ ನನಗೆ ತಿಳಿದು ಬಂದಿದೆ. ಇದು ಮೇಲ್ನೋಟಕ್ಕೆ ನೇಣು ಬಿಗಿದು ಆತ್ಮಹತ್ಯೆನೋ ಅಥವಾ ಉದ್ದೇಶ ಪ್ರೇರಿತವಾಗಿ ಕೊಲೆನೋ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಎಲ್ಲ ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಇದು ಕೊಲೆ ಅಂತ ಹೇಳಿ ಸ್ಪಷ್ಟವಾಗಿ ನಮ್ಗೆ ಗೋಚರ ಆಗ್ತದೆ. ಆದ್ರಿಂದ ಈ ಒಂದು ಹೆಣ್ಣುಮಗಳ ಸಾವಿಗೆ ನ್ಯಾಯ ಸಿಗ್ಬೇಕು. ಏನು ನಿಜವಾದ ಆರೋಪಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು. ನೊಂದಂತ ದಲಿತ ಹೆಣ್ಣುಮಗಳಿಗೆ ನ್ಯಾಯ ಸಿಗ್ಬೇಕು. ಅವ್ರಿಗೆ ಸರ್ಕಾರ ಸೂಕ್ತವಾದಂತ ಪರಿಹಾರ ಕೊಡ್ಬೇಕು. ಅವ್ರ ಕುಟುಂಬಕ್ಕೆ ಅವರು ಇನ್ನೂ ಒಂದು ಹೆಣ್ಣುಮಗಳಿದೆ, ಅವ್ರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು, ಅವ್ರಿಗೆ ಭೂಮಿಯನ್ನು ಕೊಡಬೇಕು, ವಸತಿಯನ್ನು ಕೊಡಬೇಕು. ಒಂದು ವೇಳೆ ಸರ್ಕಾರ ಇವ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ನಮ್ಮ ದಲಿತ ಸಂಘಟನೆಗಳು ಉಗ್ರವಾದ ಹೋರಾಟವನ್ನ ಮಾಡಿ ಕಾನೂನು ಹೋರಾಟವನ್ನು ಮಾಡ್ಬೇಕಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನ ಮಾಡಿ ಇವ್ರಿಗೆ ನ್ಯಾಯವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳ್ತಾ, ಈ ನೊಂದಂತ ಕುಟುಂಬಕ್ಕೆ ರಕ್ಷಣೆಯನ್ನ ಕೊಡಬೇಕು. ಯಾರೇ ಆರೋಪಿಗಳಾಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಕೂಡಲೇ ತನಿಖೆ ಮಾಡಿ ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸಿ ಶಿಕ್ಷೆಯನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮತ್ತು ಗೃಹ ಮಂತ್ರಿಗಳು ಮಾಡ್ಬೇಕಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಪದೇ ದಲಿತರಿಗೆ, ಅದರಲ್ಲೂ ಮಾದಿಗ ಸಮುದಾಯದ ಹೆಣ್ಣುಮಕ್ಳಿಗೆ ಈ ತರ ಅತ್ಯಾಚಾರ, ದೌರ್ಜನ್ಯ, ಪ್ರೀತಿ ಮಾಡಿಸಿ ವಂಚನೆ ಮಾಡ್ತಕ್ಕಂಥದ್ದು, ಕೊಲೆ ಮಾಡ್ತಕ್ಕಂಥದ್ದು ಇದು ಒಂದು ಮೇಲ್ಜಾತಿಯವರ ಹವ್ಯಾಸ ಆಗೋಗ್ಬಿಟ್ಟಿದೆ.
ನಾವು ಅಸ್ಪೃಶ್ಯ ಜಾತಿಗಳು ಎಷ್ಟು ಅಂತ ಹೇಳಿ ನಾವು ಇವನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಇವ್ರಿಗೆ ಕಾನೂನು ರೀತಿ ನ್ಯಾಯ ಸಿಗೋವರೆಗೂ ಇವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.